ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಹೊತ್ತು ನಾವು ಟಿಫನ್ ಮಾಡೋದು ತುಂಬಾ ಕಮ್ಮಿ. ಈ ಥರ ಫ್ರೂಟ್ಸ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಸಂಡೇ ಆಗಿರೋದ್ರಿಂದ ಊಟಕ್ಕೆ ಏನಾದರೂ ಸ್ಪೆಷಲ್ ಇರುತ್ತೆ ಅಲ್ವಾ, ಅದಕ್ಕೆ ಟಿಫನ್ನ ಮಾಡಲ್ಲ. ಆ್ಯಕ್ಚುಲಿ ಕಬಾಬ್ ಮಾಡಿದ್ದೆ, ಹಾಗೆ ಎಗ್ ರೈಸ್ ಮಾಡಿದ್ದೆ. ಈ ಸತಿ ನಾನು ಕಬಾಬ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಏನಿಲ್ಲ, ಜಸ್ಟ್ ಕಬಾಬ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಒರೆಗಾನೋ ಹಾಗೆ ಚಿಲ್ಲಿ ಫ್ಲೆಕ್ಸ್ ಹಾಕಿದ್ರೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಹಾಕಿದ್ರೆ ಆಯಿತು. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನನಗೆ ಒಂದು ಸ್ಯಾರಿ ಆರ್ಡರ್ ಬಂದಿತ್ತು ಟೆಸಲ್ಸ್ ಹಾಕಿ ಅಂತ. ನೋಡಿ, ಈ ಥರ ಬ್ಯೂಟಿಫುಲ್ ಆಗಿರೋ ಕ್ರೋಶೋ ಡಿಸೈನ್ಸ್ನ ಹಾಕಿದ್ದೆ. ಆಮೇಲೆ ನನ್ನ ಮಗಳ ಸಾಹಸ ನೋಡಿ, ಅವಳಾಗೆ ಸೋಫಾನ ಹಿಡ್ಕೊಂಡು ಇವಾಗ ಎದ್ದು ನಿಂತ್ಕೊಳ್ತಾ ಇದ್ದಾಳೆ. ಆ ಫುಲ್ ಸೋಫಾನ ಹಿಡ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾಳೆ. ಇಲ್ಲಾಂದರೆ ಬೀಳೋದಂತೂ ಗ್ಯಾರಂಟಿ. ಯಾರಾದರೂ ಅವಳ ಮುಂದೆ ಇರಬೇಕು. ಅವಳನ್ನ ಇವಾಗ ನೋಡೋದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ನಮಗೆಲ್ಲ. ಹೀಗೇನೆ ದಿನ ಪೂರ್ತಿ ಆಟ ಆಡ್ಕೊಂಡೇ ಎದ್ಬಿಡ್ತಾಳೆ. ನಿದ್ದೆ ಅಂತೂ ಇಲ್ಲವೇ ಇಲ್ಲ ಅವಳಿಗಂತೂ. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ವೆದರ್ ಚೇಂಜ್ ಆಗಿರೋದ್ರಿಂದ ಕಾಫ್, ಕೋಲ್ಡ್ ಎರಡೂ ಆಗಿದೆ. ಅವಳಿಗೂ ಕೂಡ ಕೋಲ್ಡ್ ಆಗಿದೆ, ನನಗೂ ಕೂಡ ವಾಯ್ಸ್ ಚೇಂಜ್ ಆಗಿದೆ ಕೋಲ್ಡ್ ಆಗಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಒಂದು ರಿಸೆಪ್ಷನ್ ಇತ್ತು ಸಂಜೆ, ಅದಕ್ಕೆ ರೆಡಿ ಆದ್ವಿ. ಇದು ಸಚಿನ್ ಅವರ ಫ್ರೆಂಡ್ ಅವರ ರಿಸೆಪ್ಷನ್ ಆಗಿರುತ್ತೆ. ರಂಜಿತಾ ಹಾಗೂ ತೇಜಸ್ ಅಂತ. ತುಂಬಾ ಚೆನ್ನಾಗಿದೆ ಪೇರ್ ಮಾತ್ರ. ಇಬ್ಬರು ಕೂಡ ಕ್ಯೂಟ್ ಕಪಲ್ಸ್. ತುಂಬಾ ಚೆನ್ನಾಗಿತ್ತು ರಿಸೆಪ್ಷನ್ನು. ನನ್ನ ಮಗಳಿಗಂತೂ ಎಲ್ಲಾದರೂ ಆಚೆ ಕರ್ಕೊಂಬಂದರೆ ತುಂಬಾ ಖುಷಿ ಆಗುತ್ತೆ. ಒಂದು ಕಡೆ ಮ್ಯೂಸಿಕ್ ಪ್ಲೇ ಆಗ್ತಾ ಇತ್ತು, ಮ್ಯೂಸಿಕ್ನ ಕೇಳಿಕೊಂಡು ಎಂಜಾಯ್ ಮಾಡ್ತಾ ಇದ್ಲು. ಹಾಗೆ ನಾವು ಮಂಗಳವಾರ ಬನಶಂಕರಮ್ಮ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಬೇಗ ಎದ್ದು ತನಿಷ್ಕಾನ ಕೂಡ ರೆಡಿ ಮಾಡಿ, ನಾನು ಕೂಡ ರೆಡಿ ಆಗಿಬಿಟ್ಟು ಬೇಗನೆ ನಾವು ಟೆಂಪಲ್ಗೆ ಹೊರಟ್ವಿ. ಆ್ಯಕ್ಚುಲಿ ಪ್ರತಿ ಮಂಗಳವಾರ ಸಚಿನ್ ಅವರು ಹೋಗ್ಬಿಟ್ಟು ಬರ್ತಾರೆ ದೇವಸ್ಥಾನಕ್ಕೆ. ನಾನು ಹೋಗದೆ ತುಂಬ ದಿನವೇ ಆಗೋಗಿತ್ತು. ಹಾಗೆ ತನಿಷ್ಕಾದು ಕೂಡ ಇದು ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು ಈ ಟೆಂಪಲ್ಗೆ. ಅದರಿಂದ ನಾವು ಬೇಗ ಹೋದ್ವಿ. ಆದರೂ ಸ್ವಲ್ಪ ಜನ ರಶ್ಶೇ ಇತ್ತು. ನೋಡಿ, ಈ ಥರ ನಿಂಬೆಹಣ್ಣು ದೀಪ ಎಲ್ಲ ಹಚ್ತಾರೆ. ಇಲ್ಲಂತೂ ತುಂಬಾ ಶಕ್ತಿ ದೇವ್ರದ್ದು. ಹಾಗೆ ಈ ಕಲ್ ಬಗ್ಗೆ ನಿಮಗೆ ಹೇಳಲೇಬೇಕು. ನಾವು ಮನಸ್ಸಲ್ಲಿ ಏನಾದರೂ ಹೇಳ್ಕೊಂಡು ಆ ಕಲ್ ಮೇಲೆ ಕೈ ಇಟ್ಟರೆ ಅದು ಏನಾದರೂ ನೆರವೇರುತ್ತೆ ಅಂದರೆ ನಮ್ಮ ಕೈಗಳು ಆಟೋಮೆಟಿಕ್ ಆಗಿ ಮುಂದೆ ಹೋಗುತ್ತಂತೆ. ಸೊ ಇಂಟ್ರೆಸ್ಟಿಂಗ್ ಅಲ್ವಾ? ಇದಾಗಿತ್ತು ಈ ದಿನದ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.